ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿ 2 ವರ್ಷ ಕಳೆದ ದರ್ಶನ್. ಸೆಲೆಬ್ರಿಟಿ ನೆಪದಲ್ಲಿ ಜೈಲಲ್ಲಿ ಕೊರಗ್ತಾ ಇರುವಂತಹ ಅಭಿಮಾನಿಗಳ ದಾಸ. ಕಾನೂನು ಕುಣಿಕೆಯಲ್ಲಿ ದರ್ಶನ್ ಬಂಧಿ, ಜಾಮೀನು ಸಿಗೋದ್ಯಾವಾಗ? ದುಃಖದಲ್ಲಿಯೇ ಆತ್ಮಚರಿತ್ರೆ ಬರೆಯೋದಕ್ಕೆ ಮುಂದಾದ ಪವಿತ್ರ ಗೌಡ. ಲೇಡೀಸ್ ಅಂಡ್ ಜೆಂಟಲ್ಮನ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 2 ವರ್ಷ ಆಯಿತು. ಜೈಲಲ್ಲಿ ದರ್ಶನ್ ಅಭಿಮಾನಿಗಳನ್ನ ನೆನೆದು ಕೊರಗ್ತಾ ಇದ್ದಾರಂತೆ. ಯಾವಾಗಲೂ ಸೆಲೆಬ್ರಿಟೀಸ್ ನೆನಪಾಗ್ತಾರೆ ಅಂತ ಹೇಳ್ತಾರಂತೆ. ಪವಿತ್ರ ಗೌಡ ತನ್ನ ಆಟೋ ಬಯೋಗ್ರಫಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದಾರಂತೆ. ಕೊಲೆ ಕೇಸ್ನಲ್ಲಿ ಇವರ ಪಾತ್ರ ಏನು ಅನ್ನುವಂತಹದನ್ನ ಇನ್ನೂ ಸಾಬೀತಾಗಿಲ್ಲ. ಆದ್ರೂ ಕಠಿಣ ಶಿಕ್ಷಿತರ ಸಮಯವನ್ನ ಕಳೀತಾ ಇದ್ದಾರೆ. ಈ ಮರ್ಡರ್ ಕೇಸ್ನಿಂದ ದರ್ಶನ್ ಪವಿತ್ರ ಬಚಾವಾಗ್ತಾರ? ಸದ್ಯಕ್ಕೆ ಜಾಮೀನು ಸಿಗುವಂತಹ ಸಂಭವ ಎಷ್ಟಿದೆ? ಕಾನೂನಿನಲ್ಲಿ ದರ್ಶನ್ಗೆ ನ್ಯಾಯ ಸಿಗುತ್ತಾ? ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳ ರಿಪೋರ್ಟ್. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಸ್ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ನಿರಾಕರಣೆಯಾದ ನಂತರ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಅವರು ಪುಸ್ತಕಗಳನ್ನು ಓದ್ತಾ ಕಾಲವನ್ನ ಕಳೀತಾ ಇದ್ದಾರೆ. ಸಹ ಆರೋಪಿ ಪವಿತ್ರ ಗೌಡ ತಮ್ಮ ಆತ್ಮಚರಿತ್ರೆ ಬರೆಯೋದ್ರಲ್ಲಿ ನಿರತರಾಗಿದ್ದಾರೆ. ಇಬ್ಬರ ಜೈಲು ದಿನಚರಿ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದು, ದರ್ಶನ್ ನಿರಾಸೆಯಿಂದ ಯಾರೊಂದಿಗೂ ಮಾತನಾಡ್ತಾ ಇಲ್ಲ. ಆದರೆ ಯಾವಾಗಲೂ ಅಭಿಮಾನಿಗಳ ನೆಪದಲ್ಲಿ ಕೊರಗ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಜೈಲು ಜೀವನದ ಕುರಿತು ಒಂದು ಕುತೂಹಲಕಾರಿ ಮಾಹಿತಿ ಹೊರಬಿದ್ದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೈತಪ್ಪಿದ ಬಳಿಕ ನಟ ದರ್ಶನ್ ಅವರು ಜೈಲಲ್ಲಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಇತ್ತ A1 ಆರೋಪಿ ಪವಿತ್ರ ಗೌಡ ಅವರು ಕಂಬಿ ಎಣಿಸ್ತಾನೆ ತಮ್ಮ ಆತ್ಮಚರಿತ್ರೆಯನ್ನ ಬರೆಯೋದ್ರಲ್ಲಿ ಮಗ್ನರಾಗಿದ್ದಾರೆ. ಇಬ್ಬರು ಆರೋಪಿಗಳ ದಿನಚರಿ ಈಗ ಜೈಲಿನಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಬ್ಬರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀವಿ ಅಂತ ಸಿಬ್ಬಂದಿಗಳ ಬಳಿ ಹೇಳ್ಕೊಂಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇದೆ ಅಂತ ಆರೋಪಿಸಿ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಲ್ಲಿಕೆಯನ್ನ ಮಾಡಿದ್ರು. ಆದರೆ ಕೋರ್ಟ್ ಇದಕ್ಕೆ ನಿರಾಕರಿಸಿದೆ. 1 ವರ್ಷದ ಒಳಗಾಗಿ ಪ್ರಮುಖ ಸಾಕ್ಷಿ ವಿಚಾರಣೆಯನ್ನ ಪೂರ್ಣಗೊಳಿಸೋದಕ್ಕೆ ಕೆಳಹಂತದ ನ್ಯಾಯಾಲಯಕ್ಕೆ ಗಡುವನ್ನು ಸಹ ನೀಡಿದೆ. ಒಂದೊಮ್ಮೆ 1 ವರ್ಷದ ಒಳಗೆ ವಿಚಾರಣೆ ಪೂರ್ಣಗೊಳ್ಳದೆ ಹೋದ್ರೆ ಆ ಬಳಿಕ ಜಾಮೀನಿಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಕೋರ್ಟ್ ಹೇಳಿದೆ. ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ತೀವ್ರ ನಿರಾಶಾದಾಯಕರಾಗಿದ್ದಾರೆ. ಇನ್ನು ಕನಿಷ್ಠ 1 ವರ್ಷದವರೆಗೆ ತಮಗೆ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಅವರು ಸದ್ಯ ಯಾರ ಜೊತೆಗೂ ಕೂಡ ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ.
ತಾವಾಯ್ತು ತಮ್ಮ ಪಾಡಾಯ್ತು ಅನ್ನುವಂತೆ ಇರ್ತಾ ಇರುವಂತಹ ದರ್ಶನ್ ಅವರು ವಾರಕ್ಕೊಮ್ಮೆ ಜೈಲಾಡಳಿತ ನೀಡುವಂತಹ 3-4 ಪುಸ್ತಕಗಳನ್ನು ಓದ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ಅವರ ಕಥೆಯೇ ಬೇರೆಯದ್ದಾಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಅವರು ಜೈಲಲ್ಲಿ ಬಿಳಿ ಹಾಳೆ ಮತ್ತೆ ಪೆನ್ಸಿಲ್ ಅನ್ನ ಪಡೆದುಕೊಂಡು ತಮ್ಮ ಆತ್ಮಚರಿತ್ರೆಯನ್ನು ಬರಿತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ತಾನು ಯಾರು, ತನ್ನ ಬದುಕು ಹೇಗಿತ್ತು, ಹಾಗೆ ತಾನು ಏನ್ ಮಾಡ್ತಾ ಇದ್ದೆ ಅನ್ನುವಂತಹದನ್ನೆಲ್ಲ ಅವರು ಬರಿತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಯೋಗ ದಿನಾಚರಣೆಯ ಅಭ್ಯಾಸಕ್ಕೂ ಕೂಡ ಅವರು ಬಾರದೆ ಪವಿತ್ರ ಗೌಡ ಅವರು ಜೈಲಿನ ಕೋಣೆಯಲ್ಲಿ ಕುಳಿತುಕೊಂಡು ಆತ್ಮಚರಿತ್ರೆನ ಬರೆಯೋದ್ರಲ್ಲೇ ಮೌನವಾಗಿ ಕಾಲವನ್ನ ಕಳೀತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತಾ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.